ನಾವೇನಿದ್ನೇ ಪ್ರೆಸ್ ಮೀಟ್ ಮಾಡಿ ದೊಡ್ಡ ರಾಜ್ಯ ನಾಯಕರಿಗೆ ಜಿಲ್ಲಾ ನಾಯಕರಿಗೆ ಹೇಳೋ ಅನ್ನೋ ಉದ್ದೇಶ ನಮ್ದಲ್ಲ. ಇವತ್ತು ನಾವು ಧ್ವನಿ ಎತ್ತಂಗಿ ಡಿಂಗೆ ಇದ್ರೆ ಸೋತ ಮೇಲೆ ನಾವು ಪ್ರೆಸ್ ಮೀಟ್ ಮಾಡಿರೋ ಉಪಯೋಗ ಇಲ್ಲ. 9 ತಿಂಗಳಾಯ್ತು, ಇನ್ನು ಇಲ್ಲೇವರೆಗೂ ಆಫೀಸ್ ಓಪನ್ ಆಗಿಲ್ಲ, ಒಂದು ಬೂತಿ ಪ್ರವಾಸ ಇಲ್ಲ. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾವು ಜಿಲ್ಲೆಯಲ್ಲಿ ಹೇಳ್ತಿದ್ವಿ, ಇವ್ರು ಜಿಲ್ಲೆಯವರು ರಾಜ್ಯದಲ್ಲಿ ಮುಗಿಸಲ್ಲ. ನಾವು ಇಲ್ಲಿ ನಮ್ಮವೇನೇ ಹೇಳಿದ್ರು ಒಳಗೇರಿಂದ ಈ ಕಡೆಗೆ ಒಬ್ಬ ತಾಲೂಕು ಅಧ್ಯಕ್ಷ ಆಗಿ ನಮ್ಮ ಉಪಾಧ್ಯಕ್ಷ ಇರ್ಬೋದು, ಯುವಮೋರ್ಚ ಇರ್ಬೋದು, ಯುವಮೋರ್ಚ ಅಧ್ಯಕ್ಷ ಇರ್ಬೋದು, ಒಬಿಸಿ ನಮ್ಮ ಬಿಜೆಪಿ ಟೋಟಲ್ ಕಾರ್ಯಕರ್ತರು, ಈ ತಾಲೂಕಿನಲ್ಲಿ ಕಾರ್ಯಕರ್ತರು. ಏನ್ ನಾವು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಮಾನ್ಯ ನಿಯೋಜಿತ ಅಣ್ಣಸ್ವಾಮಿ ಅವರು ನಿನ್ನೆ ಬಿಡುಗಡೆ ಮಾಡಿದ್ರೆ ಅವರು ಪದಗ್ರಹಣನೇ ಇನ್ನೂ ಮಾಡಿಲ್ಲ. ಪ್ರಮುಖವಾಗಿ ನಮ್ಮಲ್ಲಿ ಒಂದು ಶಿಸ್ತಿನ ಪಕ್ಷ. ನಾವು ಪದಗ್ರಹಣ ಮಾಡ್ಕೋಬೇಕಾದ್ರೆ ಡಿ.ಟಿ. ಲಕ್ಷ್ಮಣರಿಂದ ನಾವು ಬಾವುಟವನ್ನ ತಗೊಂಡ್ವಿ. ಯಾಕೆ ಅಂದ್ರೆ ನಮ್ಮಲ್ಲಿ ಒಂದು ಸಿದ್ಧಾಂತ ಇದೆ. ಅವ್ರೇನ್ ಮಾಡಿದ್ರು, ಆ ಪದಗ್ರಹಣನೇ ಮಾಡಿದರೆ ನಿಯೋಜಿತ ಅಧ್ಯಕ್ಷೆ ನಿನ್ನ ಪಟ್ಟಿ ಬಿಡುಗಡೆ ಮಾಡಿ ಇಡೀ ಮಂಡಳಗಳಲ್ಲಿ, ನಮ್ಮ ಚಿತ್ರದುರ್ಗದಲ್ಲಿ 8-9 ಮಂಡಳಗಳಲ್ಲಿ ಎಲ್ಲಾ ಮಂಡಳಗಳಲ್ಲೂ ಇಬ್ಬಿಬ್ಬರು ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ. ಈ ಮಂಡಳ ಮಾತ್ರ 3 ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ. ಯಾಕೆ? ಆಮೇಲೆ ಅವ್ರಿಗೆ ಏನಾರ ಮಾಹಿತಿ ಗೊತ್ತಿಲ್ದಂಗಿದ್ರೆ, ಹಿಂದೆ ಅನುಭವ ಇಲ್ದಂಗಿದ್ರೆ, ಈಗ ನಾವಿದ್ವಿ 4 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ, 6 ವರ್ಷ ಮಂಡಲಾಧ್ಯಕ್ಷ ಆಗಿ, ನಮ್ಮ ಸಾಚ ಮಂಜಣ್ಣರ ಅನುಭವಸ್ಥರಿದ್ರು, ನಮ್ಮ ಏರೂರು ಮಂಜಣ್ಣರಿದ್ರು, ಬಹಳ ಜನ ನಮ್ಮ ಡಿ.ಟಿ. ಲಕ್ಷ್ಮಣರಿದ್ರು, ಪುರಸಭೆ ಅಧ್ಯಕ್ಷರುಗಳಿದ್ರು, ಬಹಳ ಜನ ಅನುಭವಸ್ಥರ ಯಾವ್ಯಾವ ಆಯ್ಕೆ ಎಷ್ಟೆಷ್ಟು ಮಾಡ್ಬೇಕು ಅಂತ ತಿಳ್ಕೋಬೇಕಾಯ್ತು. ಮಾನ್ಯ ಅಣ್ಣಸ್ವಾಮಿ ಅವರು ನಮ್ಮ ಅಧ್ಯಕ್ಷ ಈ ಯಾವುದೇ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹಿಂದೆ ಇರೋಂಥ ಅಧ್ಯಕ್ಷನ ಗಣನೆ ತಾಂಡು, ಆಮೇಲೆ ಎಲ್ಲಾ ಕಾರ್ಯಕರ್ತರು ಮತ್ತು ಪ್ರಮುಖರ ಜೊತೆ ಕೂತ್ಕೊಂಡು ನಿನ್ನಿನ ದಿವಸ ಒಂದು ಚರ್ಚೆ ಮಾಡಿ ನಾವು ಪದಾಧಿಕಾರಿಗಳು ಪಟ್ಟಿ ಬಿಡುಗಡೆ ಮಾಡೋದು ನಮ್ಮ ಬಿಜೆಪಿ ಸಿದ್ಧಾಂತ ಮತ್ತು ವಾಡಿಕೆ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಮಾತು ಕೇಳಿ ಯಾರೋ ಮನೆಯ ಕೂತ್ಕೊಂಡು ಏಕಾಏಕಿ ಪಟ್ಟಿ ಬಿಡುಗಡೆ ಮಾಡಿರೋದು ಇದು ಸಮಂಜಸ. ಅವರು 9 ತಿಂಗಳಾಯ್ತು ಪದಗ್ರಹಣ ಮಾಡಿ, ಪದಗ್ರಹಣ ಮಾಡ್ದ. ಅವ್ರ ನಿಯೋಜಿಸ ಅಧ್ಯಕ್ಷ ನಮ್ಮ ಅಧ್ಯಕ್ಷ ಆಗಿ 9 ತಿಂಗಳಾಯ್ತು. ಪಾರ್ಟಿ ಆಫೀಸು ಮೊನ್ನೆ ದಿವಸ ಇನ್ನು ಬಾವುಟ ಕಟ್ಟಿದ್ದಾರೆ. ಅವರು ಹಿಂದ ಅಧ್ಯಕ್ಷರನ್ನ ಸಲಹೆ ತಗಬೇಕು, ಹಿಂದ ಪ್ರಮುಖರನ್ನ ಸಲಹೆ ತಗಬೇಕು, ಯಾವ್ಯಾವ ಎಲ್ಲೆಲ್ಲಿ ವೀಕ್ ಐತೆ ಅಲ್ಲಿ ಸಂಘಟನೆಯಲ್ಲಿ ತೊಡಿಕೋಬೇಕಾಗಿತ್ತು. ಯಾರೇ ಕಾರ್ಯಕರ್ತರು ಫೋನ್ ಮಾಡಿದ್ರು, ನಾನಿನ್ನು ನಿಯೋಜಿತ ಅಧ್ಯಕ್ಷ ನಮ್ಮ ಬಾವುಟ ಇಸ್ಕೊಂಡಿಲ್ಲ ಅಂತ ಯಾರು ಸ್ಟೇಷನ್ ಫೋನ್ ಮಾಡಿದ್ರು, ಇನ್ನೊಬ್ರು ಫೋನ್ ಮಾಡಿದ್ರು, ಈ ತರ ಹೇಳ್ತಾರೆ. ಆದ್ರೆ ನಮ್ಮ ಎಲ್ಲ ಅಧ್ಯಕ್ಷ ಆಯ್ಕೆಯಲ್ಲೂ ಇದೇ ಗೊಂದಲವಾಯ್ತು. 8 ಮಂಡಲ ಬಹಳ ಚೆನ್ನಾಗಾಯ್ತು. ಇದು ನಮ್ದು 9ನೇ ಮಂಡಲ ವಸ್ತುರದಲ್ಲಿ ಆಯ್ಕೆ ಸಮಿತಿ ಚುನಾವಣೆ ಅಧಿಕಾರಿಗಳು ನಮ್ಮ ದಾವಣಗೆರೆ ಜೀವನ್ ಮೂರ್ತಿ ಮತ್ತು ಶಿವಮೊಗ್ಗದ ದತ್ತಾತ್ರೇಯ ಇಲ್ಲಿ ಚುನಾವಣೆ ಅಧಿಕಾರಿಯಾಗಿ ನೇಮಿಸಿದ್ರು. ನಾನು ಅವ್ರಿಗೆ ಹೇಳಿದೆ, ನಮ್ಮ ಪ್ರಪ್ರಥಮವಾಗಿ ಬಿಜೆಪಿ ಗೆಲ್ಲೋದು 224ರಲ್ಲಿ ನಮ್ಮ ವಸ್ತುರ್ಗ. ಯಾಕೆ ಅಂದ್ರೆ ಇಲ್ಲಿ ಕಾರ್ಯಕರ್ತರು ಪಡೆನೇ ಬಿಜೆಪಿಯಲ್ಲಿ ಇದೆ. ಎಲ್ಲೋ ಒಂದ್ ಕಡೆ ನಮ್ಮ ಬಿಜೆಪಿ, ನಮ್ಮ ಅಸ್ತಿತ್ವದಲ್ಲೇ ನಾವು ಬಿಜೆಪಿ ಗೆಲ್ಸಿದ್ವಿ, MLA ಗೆಲ್ಸಿದ್ವಿ, MP 2 MP ಗೆಲ್ಸಿದೀವಿ. ನಾನು 4 ವರ್ಷ ಮತ್ತು ಈ 6 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿ 4 ವರ್ಷ, ಅಧ್ಯಕ್ಷರಾಗಿ 6 ವರ್ಷ ಇದ್ದಾಗ 2 MP, ಒಬ್ರು MLA, ಪುರಸಭೆ ಅಧ್ಯಕ್ಷರು, MLC ಇರ್ಬೋದು, ಪದವೀಧರ ಕ್ಷೇತ್ರ ಇರ್ಬೋದು, ಪ್ರತಿಯೊಂದನ್ನು ನಮ್ಮ ಇದರಲ್ಲಿ ನಾವು ಗೆಲ್ಸಿದ್ವಿ. ಈ ಸತಿ ವಿಧಾನಸಭೆ ನಾವು ಚುಕ್ಕಾಣಿ ಹಿಡಿಯದೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಡೀ ರಾಜ್ಯದಾಗೆ ನಾವು ಸೋಲು ಉಂಟಾಗ ನಮ್ಮ ಅಧ್ಯಕ್ಷತೆಯಲ್ಲೂ ನಾವು ಸೋಲು ಹೋಗ್ತೀವಿ. ಈಗ 224 2028 ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋ ನಮ್ಮ ಉದ್ದೇಶ, ನಮ್ಮ ಕಾರ್ಯಕರ್ತರ ಉದ್ದೇಶ. ವಸ್ತುದಲ್ಲಿ 224 ನಮ್ಮ ಬಿಜೆಪಿದು ಕೂಡ ಒಂದು ವಿಧಾನಸಭೆ ಕಳಿಸೋ ಉದ್ದೇಶನೂ ನಮ್ದಿದೆ. ನಾವೇನಿದ್ನೇ ಪ್ರೆಸ್ ಮೀಟ್ ಮಾಡಿ ದೊಡ್ಡ ರಾಜ್ಯ ನಾಯಕರಿಗೆ ಜಿಲ್ಲಾ ನಾಯಕರಿಗೆ ಹೇಳೋ ಅನ್ನೋ ಉದ್ದೇಶ ನಮ್ದಲ್ಲ. ನಾವೇನೇ ಮಾಡಿರೋ ಪಕ್ಷದ ಅಡಿಯಲ್ಲೇ
ಪಕ್ಷದ ಚೌಕಟ್ಟಿನಲ್ಲೇ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನು ಅಂದ್ರೆ ನಾವೇನೇ ಇಲ್ಲೇ ಮಾಹಿತಿಗಳು ತಪ್ಪುಗಳಾದವಂತವು ಆಯ್ಕೆ ಸಮಿತಿ ಇರ್ಬೋದು, ಇನ್ನೊಂದು ಟಿಕೆಟ್ ವಿಷಯ ಇರ್ಬೋದು, ಪದಾಧಿಕಾರಿಗಳ ಟಿಕೆಟ್ ಇರ್ಬೋದು, ಎಲ್ಲೋ ಒಂದ್ ಕಡೆ ಕಾರ್ಯಕರ್ತನ ಕಡೆಗಣಿಸಿ ಯಾರೋ ಒಂದ್ 235 ಬಿಜೆಪಿ ನಡೀತೈತಿ, ಸ್ವರಗ್ತೈತಿ. ಈ ಸ್ವರ್ಗದನ್ನ ಜಿಲ್ಲಾ ನಾಯಕರಿಗೆ ಹೇಳಿರೋ ಅವ್ರು ನೀವು ಎದುರಾಕಿ ಅನ್ನಂಗೆ ಹಂಗೆ ಸುಮ್ಮನಾಗ್ತದೆ. ಅವ್ರ ರಾಜ್ಯ ನಾಯಕರಿಗೆ ಯಾರಿಗೆ ಹೇಳೋಣ? ಯಾರಿಗೆ? ಈಗ ನಮ್ಮ ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ, ವಿಜೇಂದ್ರನ ನೇತೃತ್ವದಲ್ಲಿ ಇಡೀ ರಾಜ್ಯ ಒಳ್ಳೆ ಮುನ್ನಡೆದು 28ರ ಅಧಿಕಾರ ಬರಬೇಕು ಅನ್ನೋದು ಎಲ್ಲರ ಆಶೆ, ಇಡೀ ಕರ್ನಾಟಕ ಜನರ ಆಶೆ ಬಿಜೆಪಿ. ನಮ್ಮ ವಸ್ತುರದಲ್ಲಿ ನಾವು 23 ಯಾಕೆ ಮಾಡ್ಕೋಣ? 223 ನಮ್ಮ ವಸ್ತುಗ ಪ್ರಪ್ರಥಮವಾಗಿ ಬಿಜೆಪಿ ಗೆಲ್ಸಿ ನಾವು ಕಳ್ಸೋಣ. ಇವತ್ತು ನಾವು ಧ್ವನಿ ಎತ್ತಂಗಿ ಡಿಂಗೆ ಇದ್ರೆ ಸೋತ ಮೇಲೆ ನಾವು ಪ್ರೆಸ್ ಮೀಟ್ ಮಾಡಿರೋ ಉಪಯೋಗ ಇಲ್ಲ, ಚರ್ಚೆ ಮಾಡಿರೋ ಉಪಯೋಗ ಇಲ್ಲ. ಅದು ಕಾರ್ಯಕರ್ತರ ಪಡೆ ಚೆನ್ನಾಗಿದೆ. ನಮಗೆ ಮಾನ್ಯ ವಿಜೇಂದ್ರಣ್ಣರು ದಯವಿಟ್ಟು ನಮ್ಮ ಹೊಸದುರ್ಗ ಕ್ಷೇತ್ರ ದತ್ತು ತಗೊಂಡು ಈ ಕ್ಷೇತ್ರದ ಕಾರ್ಯಕರ್ತರಿಗೆ ಇದು ನಿಜಲಿಂಗಪ್ಪನ ಸೋಲಿದ ಕ್ಷೇತ್ರ. ಮಾನ್ಯ ಮುಖ್ಯಮಂತ್ರಿ ನಿಜಲಿಂಗಪ್ಪನ ಸೋಲಿಸಿದ ಕ್ಷೇತ್ರ. ಮಾನ್ಯ ವಿಜೇಂದ್ರಣ್ಣವ್ರ ರಾಜ್ಯಾಧ್ಯಕ್ಷರು ಈ ಹೊಸದುರ್ಗವನ್ನು ವಿಶೇಷವಾಗಿ ದತ್ತು ತಗೊಂಡು ಇಲ್ಲೇ ಕಾರ್ಯಕರ್ತರು ಬಹಳ ನೊಂದರೆ. ಈಗ ಉದಾಹರಣೆ ಹೊಳಲ್ಕೆರೆಯಲ್ಲಿ 4-5 ಸತಿ ಬಿಜೆಪಿ ಗೆದ್ದು, ಚಿತ್ರದುರ್ಗದಲ್ಲೂ 3-4 ಸತಿ ಬಿಜೆಪಿ ಗೆದ್ದು. ಆದ್ರೆ ನಮ್ಮ ಹೊಸದುರ್ಗದಲ್ಲಿ ಒಂದೇ ಒಂದು ಸತಿ ಅದು ಬಿಜೆಪಿ ಗೆದ್ದಿರೋದು. ಅಂತ ಸಂದರ್ಭದಲ್ಲಿ ಮುಂದೆ ಈಗಲೂ ಸೋತಿದ್ವಿ. 28 ಚುಕ್ಕಾಣಿಯ ಉದ್ದೇಶದಿಂದ ನಾವು ಅವತ್ತು ಸೋತು ಪ್ರೆಸ್ ಮೀಟ್ ಮಾಡಿ ಉಪಯೋಗ ಇಲ್ಲ. ಎಲ್ಲೋ ಕೆಲವು ನ್ಯೂನ್ಯತೆಗಳಿದಾವೆ. ಅದನ್ನ ಜಿಲ್ಲಾ ನಾಯಕರು ಕೋರ್ ಕಮಿಟಿ ಮುಖಾಂತರ ನಾಯಕರುಗಳನ್ನ ಇಟ್ಕೊಂಡು ನಮ್ಮ ಕಾರ್ಯಕರ್ತರನ್ನು ಪಡೆ ಇಟ್ಕೊಂಡು ಇದನ್ನ ಸರ್ವ್ ಮಾಡಿಕೊಂಡು ನಾವು ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಮತ್ತೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಪುರಸಭೆ ಚುನಾವಣೆ ಆಗಿರ್ಬೋದು, ಶಿಕ್ಷಕರ ಕ್ಷೇತ್ರ ಇರ್ಬೋದು, ಪದವೀಧರ ಕ್ಷೇತ್ರ ಇರ್ಬೋದು, ಇವನ್ನೆಲ್ಲ ನಾವು ಒಗ್ಗಟ್ಟಿನಿಂದ ಎಲ್ಲರನ್ನು ವಿಶ್ವಾಸಕ್ಕೆ ಮಾನ್ಯ ಅಧ್ಯಕ್ಷ ಅಣ್ಣಪ್ಪರ ಮುಖಾಂತರನೇ ಎಲ್ಲರ ಮುಖಾಂತರ ಅಧ್ಯಕ್ಷರು ಎಲ್ಲರನ್ನು ಗಣನೆಗೆ ಹಾಕಿಕೊಂಡು ಅವರು ಈ ಚುನಾವಣೆ ಚುಕ್ಕಾಣಿ ಹಿಡಿದ್ರೆ ನಾವು ಈ ಸತಿನ ಪ್ರತಿಯೊಂದರಾಗ ಗೆಲ್ತೀವಿ. ಹಿಂದೆ ದಿಡ್ವಟ್ಟಿ ಲಕ್ಷ್ಮಣರಿದ್ರು, ನಾವೇನೇ ಕೆಲಸ ಮಾಡಿರೋ ಅವ್ರನ್ನ ಮಾರ್ಗದರ್ಶನ ತಾಳ್ತಿರ್ತೀವಿ. ನಾವಾಗಿ 6 ವರ್ಷ ಅಧ್ಯಕ್ಷ ಅನುಭವ ಇದ್ರು ಕೂಡ ಮಾನ್ಯ ಅಣ್ಣಪ್ಪ ಸ್ವಾಮಿ ಅವರ ನಾನು ಪಟ್ಟಿ ಅನೌನ್ಸ್ ಮಾಡ್ತಾ ಇದ್ದ ಅಧ್ಯಕ್ಷೆ ಬರ್ರಿ ಅಂತ ಒಂದು ಮಾತು ಕರೆದಿಲ್ಲ. ಮತ್ತೆ ಹಿಂದೆ ಪ್ರಧಾನ ಕಾರ್ಯದರ್ಶಿಗಳು 2 ಹೇಳಿದ್ರು, ಅವ್ರನ್ನೂ ಕರೆದಿಲ್ಲ. ಪುರಸಭೆ ಅಧ್ಯಕ್ಷ 2 ಹೇಳಿದ್ರು, ಅವ್ರನ್ನೂ ಕರೆದಿಲ್ಲ. ನಮ್ಮ ಪದಾಧಿಕಾರಿಗಳನ್ನ ಯಾರನ್ನೂ ಕರೀದಂಗೆ ನಮ್ಮನ್ನೆಲ್ಲ ಕಡೆಗಣಿಸಿ ಅವ್ರ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಪಟ್ಟಿ ಬಿಡುಗಡೆ ಮಾಡಿದ್ರೆ ಒಂದು ತಪ್ಪು ಮಾಡಿದ್ರು, 3 ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು. ದಯವಿಟ್ಟು ನಮಗೆ ನಮ್ಮ ವಸ್ತುರೂಪಕ್ಕೆ ನಾನು ಮಾನ್ಯ ರಾಜ್ಯಾಧ್ಯಕ್ಷ ಕೇಳೋದಿಷ್ಟೇ, ಮಾನ್ಯ ಜಿಲ್ಲಾಧ್ಯಕ್ಷ ಕೇಳೋದಿಷ್ಟೇ, ನಮಗೆ 2 ಮಂಡಲ ಕೊಡ್ಲಿ. ಒಳಲ್ಕೆರೆಗೆ ಹೆಂಗೆ 2 ಮಂಡಲ ಆಗಿದಾವ, ಭರಮಸಾಗರ ಮತ್ತು ಒಳಲ್ಕೆರೆ. ಮೊಣಕಾಲ್ಮೂರಿಗೆ 2 ಆಗಿದಾವೆ, ನಾಯಕನಹಟ್ಟಿ ಮತ್ತು ಮೊಣಕಾಲ್ಮೂರು. ಚಿತ್ರದುರ್ಗದಾಗ 2 ಆಗಿದಾವೆ, ಒಂದು ಗ್ರಾಮಾಂತರ, ಒಂದು ನಗರ. ಇಲ್ಲಿ ಶ್ರೀರಾಮ್ಪುರ ಮತ್ತು ಹೊಸದುರ್ಗ ಕಸಬಾ ಅಂತ 2 ನಮಗೆ ಮಂಡಳಗಳಾದ್ರೆ ಆ ಭಾಗದಲ್ಲಿ ಒಬ್ಬ ಅಧ್ಯಕ್ಷ ಸ್ಥಾನ ಕೊಟ್ಟು ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಪದಾಧಿಕಾರಿಯನ್ನು ಕೊಟ್ರೆ ನಮಗೆ ಅಲ್ಲಿ ಅನುಕೂಲ ಆಗುತ್ತೆ ಸಂಘಟನೆ ದೃಷ್ಟಿಯಿಂದ. ಇದನ್ನ ನಾವು ಜಿಲ್ಲೆಗೆ ಹೇಳಿದ್ರು ನಮ್ಮ ಮಾತು ಕೇಳಲ್ಲ. ಈಗ ನಾವು ಹೋದ್ ಸತಿನೂ ಹೇಳಿದ್ವಿ, 2 ವರ್ಷದಿಂದ ನಮ್ಗೆ ಈ ಸತಿ 2 ಮಂಡಲ ಮಾಡಿಕೊಡ್ರಿ. ಎಲ್ಲೋ ಒಂದ್ ಕಡೆ ನಾವು ಆ ಶ್ರೀರಾಮ್ಪುರ, ಬೆಲಗೂರು, ಮತ್ತೋಡಲ್ಲಿ ನಮ್ಮ ವೀಕ್ ಇದಾವೆ ಓಟ್ಗಳು, ಅಲ್ಲಿ ನಮ್ಮ ಅಧ್ಯಕ್ಷರನ್ನ ಕೊಟ್ಟು ಅಲ್ಲೇ ಒಂದು ದೂರ ಆಗುತ್ತೆ. ಪಾಪ 35 ಕಿಲೋಮೀಟರ್ 40 ಕಿಲೋಮೀಟರ್ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗ್ಬೇಕು. ಅದಕ್ಕೆ ತೊಂದರೆ ಆಗ್ತೈತೆ. ನಮ್ಗೆ 2 ಮಂಡಳ ಮಾಡಿಕೊಡ್ರಿ. ಮಾನ್ಯ ದತ್ತಾತ್ರೇಯರು ಮತ್ತೆ ಜೀವನ್ ಮೂರ್ತಿ ಅವರು ಚುನಾವಣಾ ಅಧಿಕಾರಿಗಳು ಅವರೆಲ್ಲೋ ಒಂದು ಶಿಸ್ತನ್ನು ಉಲ್ಲಂಘಿಸಿ ಅಧ್ಯಕ್ಷ ಮಾಡೋರು. ಅದನ್ನ ಗಣೇಶ್ ಕಾರ್ಣಿಕ್ ರಾಜ್ಯ ಚುನಾವಣಾ ಅಧಿಕಾರಿಗಳ ಹತ್ರ ನಾವು ಮಾತಾಡಿದ್ವಿ. ಸರ್ ಈ ಪಕ್ಷ ವೀಕ್ ಆಗುತ್ತೆ ಅವ್ರು ಮಾಡಿದೆ. 9 ತಿಂಗಳಾಯ್ತು, ಇನ್ನು ಇಲ್ಲೇವರೆಗೂ ಆಫೀಸ್ ಓಪನ್ ಆಗಿದೆ, ಒಂದು ಬೂತಿ ಪ್ರವಾಸ ಇಲ್ಲ. ನಾವು ಅಧ್ಯಕ್ಷ ಆಗಿದ್ದಾಗ ನಮ್ಮ ಕಾರ್ಯಕರ್ತರು ಎಲ್ಲರೂ ಇಲ್ಲೇ ಇದ್ದಾರೆ, ನಮ್ಮ ಅಧ್ಯಕ್ಷರುಗಳು ಉಪಾಧ್ಯಕ್ಷರು. ಕೇಳ್ರಿ, ಒಂದೇ ಪಂಚರತ್ನ ಇಡೀ ಚಿತ್ರದುರ್ಗದಾಗ ಏನಾದ್ರು ಪ್ರಪ್ರಥಮವಾಗಿ
ಬೂತ್ ಸಮಿತಿ ಆಯ್ತು ಅಂದ್ರೆ ಅದು ಹೊಸದುರ್ಗ. ಒಂದೇ ದಿವಸ 242 ನಂಬರ್ ಪ್ಲೇಟ್ ಹಾಕಿದ್ವಿ ಬೂತ್ ಅಧ್ಯಕ್ಷದ ಒಂದೇ ದಿವಸ. ಆಮೇಲೆ ಈಗ ಏನು ಹರೀಶ್ ಪುಂಜ ಅವ್ರು ಬಂದಿಲ್ಲ, 15 ದಿವಸ ಉಸ್ತುವಾರಿ ಆಗಿದ್ರು ಅವ್ರ ನೇತೃತ್ವದಲ್ಲಿ. ಮತ್ ಯಾರೇ ನಾವು ಒಂದು ತಾಲೂಕಲ್ಲಿ ಚುನಾವಣೆಗೆ ಜವಾಬ್ದಾರಿ ಕೊಡ್ತಾರೆ. ಆಮೇಲೆ ದಾವಣಗೆರೆ ವಿಭಾಗದಿಂದ ಕಲ್ಲೇಶನ್ ಅವರಿದ್ರು, ಅವರು ಸುಮಾರು ಒಂದು ತಿಂಗಳಂಗಟ್ಲೆ ಇದ್ರು, ಅವ್ರ ಮುಖಾಂತರ ಚುನಾವಣೆಗಳು ಬಹಳ ಮಾಡಿದ್ವಿ. ಈ ತರ ಯಾರು ನಾಯಕರು ಬರ್ತಾರೆ ನಮ್ಮ ತಾಲೂಕಿಗೆ ಅವ್ರನ್ನ ಅತ್ಯುನ್ನತ ಕಂಡು ಮೊನ್ನೆ ನಾವು MLA ಎಲೆಕ್ಷನ್ಗೆ 30,000 ಲೀಡರ್ ಸೋತ್ವಿ. ಅದೇ MP ಎಲೆಕ್ಷನ್ ನಮಗೆ ಪ್ರತಿ MP ಎಲೆಕ್ಷನ್ ನಲ್ಲೂ ನಮ್ಮ ತಲೆದು ನೋಡ್ರಿ ನಾವು 10,000 ಲೀಡ್ ಆಗಿವಿ. ಯಾಕೆ? ನಮ್ಮ ಮತದಾರರು ಎಲ್ಲಿ ಹೋಗ್ತಾರೆ? ಯಾವುದೇ ಒಂದು ಸಿದ್ಧಾಂತದಲ್ಲಿ ಅಡಿಯಲ್ಲಿ ನಡೆದಾಗ ನಮ್ಮ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಉದ್ದೇಶ ಇರೋದೇನು, 2028ಗೆ ಪ್ರಪ್ರಥಮವಾಗಿ ನಮ್ಮ ತಾಲೂಕಿಂದ ಒಬ್ರು MLA ಕಳಿಸ್ಬೇಕು ಅಂತ ನಮ್ಮ ಉದ್ದೇಶ. ಈ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಮಾನ್ಯ ಅಣ್ಣಪ್ಪ ಸ್ವಾಮಿ ಅವರು ಏನ್ ಇವತ್ತು ನಿಯೋಜಿತ ಅಧ್ಯಕ್ಷರ ಅವರ ಅಧ್ಯಕ್ಷತೆಯಲ್ಲೇ ನಾವೆಲ್ಲ ಮುಂದುವರಿದ್ವಿ. ಅವರು ನಮ್ಮ ಸಲಹೆ ಸಹಕಾರಗಳು ವಿಶ್ವಾಸಕ್ಕೆ ತಗೊಂಡು ಅವ್ರು ಮುಂದುವರಿದ್ವಿ. ನಾವೇನು ಅವ್ರನ್ನೇನು ವಿರೋಧಿಸಲ್ಲ. ನಮ್ಮ ರಾಜ್ಯದವರು ಮತ್ತು ನಮ್ಮ ಜಿಲ್ಲೆಯವರು ಮಾಡಿದಾಗ ಅವ್ರು ನಮ್ಮ ಅಧ್ಯಕ್ಷ ನಾವು ಒಪ್ಕೊಂಡಿವಿ. ಇದನ್ನ ಮಾನ್ಯ ರಾಜ್ಯಾಧ್ಯಕ್ಷರು ಏನು ಇವತ್ತು ವಿಜೇಂದ್ರನ ನೇತೃತ್ವದಲ್ಲಿ ನಾವು 2028 ಚುನಾವಣೆ ನಾವು ಏನು 150 ಸೀಟ್ ಅವ್ರ ಕನಸೈತೋ ಅದ್ರಲ್ಲಿ ವಸ್ತುರ್ಗನ ಒಂದು ಆಗಿರುತ್ತೆ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಾವು ಚುನಾವಣಾ ಅಧಿಕಾರಿಗಳು ಬಂದು ಇಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾನದಂಡಗಳು ಹೇಳಿದಾಗ ಸಕ್ರಿಯ ಸದಸ್ಯರಾಗಿರ್ಬೇಕು ಮತ್ತೆ ಅವರು ಸಕ್ರಿಯ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡಿರ್ಬೇಕು. ಕನಿಷ್ಠ 5 ವರ್ಷ ಪಕ್ಷದಲ್ಲಿ ಒಬ್ಬ ಪದಾಧಿಕಾರಿಯಾಗಿ ನಿಯುಕ್ತಿ ಆಗಿರ್ಬೇಕು ಅಂತ ನಾವು ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳಿದ್ರು. ಆ ಎಲ್ಲಾ ಮಾನದಂಡಗಳನ್ನ ತಿರಸ್ಕರಿಸಿ ಅಣ್ಣಪ್ಪ ಸ್ವಾಮಿ ಅವರು ಸಕ್ರಿಯ ಸದಸ್ಯರಲ್ಲ, ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡಿಲ್ಲ, ಅವ್ರನ್ನ ಅಧ್ಯಕ್ಷರ ಆಯ್ಕೆ ಮಾಡಿದ್ರು. ಉಳಿದಂತೆ ನಾವೇನ್ ಪರಿಶ್ರಮ ಪಟ್ಟಿದ್ವಿ ನಾವೆಲ್ಲರಿಗೂ ಸಹ ಇವತ್ತು ನಾವು ಪ್ರಶ್ನೆ ಮಾಡಿದ ಒಂದೇ ಕಾರಣಕ್ಕೆ ನಮ್ಮನ್ನು ಕಡೆಗಣಿಸಿ ಯಾವುದೇ ಜವಾಬ್ದಾರಿ ಕೊಡದಂಗೆ ಮತ್ತೆ ನಾವು ಪಕ್ಷ ಘೋಷಣೆ ಮಾಡಿದಾಗ ಅಣ್ಣಪ್ಪ ಸ್ವಾಮಿ ಅಧ್ಯಕ್ಷರು ಅಂತ ನಾವು ತಿರಸ್ಕರಿಸಲಿಲ್ಲ, ಪ್ರೀತಿಯಿಂದ ಒಪ್ಕೊಂಡ್ರು ಸಹ ಅವ್ರು ನಮ್ಮನ್ನು ಪ್ರೀತಿಯಿಂದ ಒಪ್ಕೊಂಡಂಗೆ ಯಾರೋ ನಾಯಕರ ಹತ್ರ ಹೋಗಿ ಅವ್ರು ನಮ್ಗೆ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಅವರಿಂದ ಫೋನ್ ಮಾಡಿಸಿ ನಮ್ಗೆ ಧಮಕಿ ಹಾಕ್ಸೋದು. ಒಂದು ಪಾರ್ಟಿ ಆಫೀಸ್ ಮಾಡಿಲ್ಲ. ಇವತ್ತು ಒಂದೇ ಒಂದು ಬೂತ್ಗೆ ಹೋಗಿ ಯಾವುದೇ ಒಂದು ಬೂತ್ ನಲ್ಲಿ ಏನ್ ಕಷ್ಟ ಇದೆ, ಏನ್ ಆಗ್ಬೇಕು ಅಂತ ಬೂತ್ ಸಂಚಾರವನ್ನು ಸಹ ಮಾಡಿಲ್ಲ. ಯಾವ ಪಕ್ಷದ ಯಾವುದೇ ಚಟುವಟಿಕೆಗಳು ಇಲ್ಲಿ ಕ್ಷೀಣ ಆಗಿದ್ದಾವೆ. ಈಗ 9 ತಿಂಗಳಿಂದ ನಾವು ಕಾರ್ಯಕರ್ತರು ಕೇಳಿದ್ರೆ ನಿಮ್ ಬಿಜೆಪಿ ಸವಾಸ್ ಬೇಡ, ಈ ಮಟ್ಟಕ್ಕೆ ಇಲ್ಲಿ ಬಹಳಷ್ಟು ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ. ಮಾನ್ಯ ರಾಜ್ಯಾಧ್ಯಕ್ಷರು ದಯಮಾಡಿ ವಸ್ತುರ್ಗವನ್ನ ಕಡೆಗಣಿಸ್ದಂಗೆ ವಸ್ತುರ್ಗದ ಕಡೆ ಗಮನ ಕೊಟ್ಟು ಇಲ್ಲಿ ತಾವು ಖುದ್ದಾಗಿ ಬಂದು ಎಲ್ಲಾ ಕಾರ್ಯಕರ್ತರು ಒಂದೆಡೆ ಸೇರಿಸಿ ಎಲ್ಲರೂ ಅನ್ಯೋನ್ಯವಾಗಿ ಪಕ್ಷ ಸಂಘಟನೆ ತೊಡಗಂತ ಒಂದು ಸಲಹೆ ಸೂಚನೆ ಕೊಟ್ರೆ ನಿಜಕ್ಕೂ ವಸ್ತುರ್ಗವೇ ಮೊದಲನೇ ಬಾರಿಗೆ ವಿಜಯ ಬಾರಿಸಿರುತ್ತೆ. ಯಾಕೆಂದ್ರೆ ಪ್ರತಿ ಬಾರಿ ಗೆಲ್ತಕ್ಕಂಥ ನಾವು ಸುಮ್ಮನೆ ಇದ್ರು ಸಹ 50,000 ಮತವನ್ನ ನಮ್ಮ ಬಿಜೆಪಿ ಆಗ್ತಕ್ಕಂಥ ಮತ ಆಗ್ತಕ್ಕಂಥ ಮತದಾರರು ಮನೇಲಿದ್ದಾರೆ. ಆದ್ರೆ ಅವ್ರ ಮತ ಆಗ್ತಕ್ಕಂಥ ಕಾರ್ಯ ಮಾಡುವಂತ ಹುಮ್ಮಸ್ಸಿರ ಸೈನಿಕ ಪಡೆ ನಮ್ಮಲ್ಲಿದೆ ಕಾರ್ಯಕರ್ತರದು. ಅವ್ರನ್ನ ಬಳಕೆ ಮಾಡ್ಕೊಂತಕ್ಕಂಥ ನಾಯಕತ್ವ ಇಲ್ಲದೇ ಇರೋದು ತುಂಬಾ ಕೊರತೆ ಆಗಿದೆ. ದಯಮಾಡಿ ರಾಜ್ಯಾಧ್ಯಕ್ಷರು ಈ ಕ್ಷೇತ್ರವನ್ನ ದತ್ತು ತಗೊಂಡು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಹೆಚ್ಚಿನ ಒತ್ತು ಕೊಟ್ಟು ತಾವು ದಯಮಾಡಿ ಇಲ್ಲಿ ಎಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ತೀರಂತ ನಾನು ನಿಜವಾಗ್ಲೂ ಭಾವಿಸಿ ಅಣ್ಣಪ್ಪ ಸ್ವಾಮಿ ಅವರೇ ನಮ್ಮ ಅಧ್ಯಕ್ಷರು, ಅವ್ರ ನೇತೃತ್ವದಲ್ಲೇ ನಾವು ಮುಂದಿನ ಚುನಾವಣೆಯನ್ನು ಎದುರಿಸ್ತೀವಿ. ಆದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಇತಿಶ್ರೀ ಆಡಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಕರೆ ಕೊಡ್ತೇನೆ. ಹೊಸದುರ್ಗ ತಾಲೂಕಿನ ಆತ್ಮೀಯ ನನ್ನೆಲ್ಲ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಕಾರ್ಯಕರ್ತರಿಗೆ ನಮಸ್ಕಾರಗಳು. ಇವತ್ತಿನ ಏನು ನಮ್ಮ ಮಂಡಲ ಅಧ್ಯಕ್ಷರು ಏನು ನಮ್ಮ ಉಳ್ಳೇಡಿ ಜಗದೀಶಣ್ಣ ಅವರ ಸುದ್ದಿಗೋಷ್ಠಿ ಕರೆದಿದ್ರು. ಆ ಸುದ್ದಿಗೋಷ್ಠಿಯ ಪ್ರಮುಖ ವಿಚಾರ ಏನಂದ್ರೆ ಇವತ್ತೇನು ನಿನ್ನೆ ನಮ್ಮ ನಿಯೋಜಿತ ಅಧ್ಯಕ್ಷರು ಅಣ್ಣಪ್ಪ ಸ್ವಾಮಿ ಅವರು ಏನು ಹೊಸದುರ್ಗ ತಾಲೂಕು ಮಂಡಲ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿದ್ರು. ಆ ಪಟ್ಟಿಗೆ ನಮ್ಮದು ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ. ಯಾಕೆಂದ್ರೆ ನಮ್ಗೆ ಇವತ್ತು ರಾಜ್ಯ ನಾಯಕರು ಮತ್ತು ಜಿಲ್ಲಾ ನಾಯಕರುಗಳು ಇವತ್ತೇನು ಅಣ್ಣಪ್ಪ ಅವ್ರನ್ನ ಘೋಷಣೆ ಮಾಡಿದ್ಮೇಲೆ ನಾವೆಲ್ಲರೂ ಸಹ ಒಪ್ಕೊಂಡಿದ್ವಿ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅಂತೇಳಿ.
ನಾವು ಅವರ ನೇತೃತ್ವದಲ್ಲೇ ಪಾರ್ಟಿಯನ್ನ ಸಂಘಟನೆ ಮಾಡ್ಲಿಕ್ಕೆ ಎಲ್ಲ ಒಪ್ಕೊಂಡಿವಿ. ನಮ್ದು ಇರ್ತಕ್ಕಂಥ ಒಂದೇ ಪ್ರಶ್ನೆ ಏನಂದ್ರೆ, ಏನ್ ಹಿಂದೆ ನಿಕಟಪೂರ್ವ ಅಧ್ಯಕ್ಷರಂತ ನಮ್ಮ ಜಗಣ್ಣವರು, ಉಪಾಧ್ಯಕ್ಷರು ಮತ್ತೆ ಎಲ್ಲಾ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಪಕ್ಷದ ಹಿರಿಯರನ್ನ ಕರೆದು ಒಂದು ಚರ್ಚೆ ಮಾಡಿ ಯಾವ ಭಾಗಕ್ಕೆ ನಾವು ಯಾವ ಸಮಾಜಗಳಿಗೆ ಯಾವ ಯುವಕರಿಗೆ ನಾವು ಆದ್ಯತೆ ಕೊಡಬೇಕಿತ್ತು ಪಕ್ಷದಲ್ಲಿ ತೀರ್ಮಾನ ಮಾಡಿದ ಒಂದು ಪ್ರಶ್ನೆ ಬಿಟ್ರೆ ನಮ್ದೇನೇ ತಕರಾರಿಲ್ಲ. ಯಾವುದೇ ಕಾರಣಕ್ಕೂ ಈ ರೀತಿ ಪಕ್ಷದಲ್ಲಿ ಈ ರೀತಿ ಸಮಸ್ಯೆಗಳು ಸೃಷ್ಟಿಯಾದ್ರೆ ಪಕ್ಷಕ್ಕೆ ತುಂಬಾ ಹಿನ್ನಡೆ ಆಗುತ್ತೆ. ಯಾಕೆ ಅಂದ್ರೆ 244 ಬೂತ್ ಇವತ್ತು ಹೊಸೂರಲ್ಲಿದ್ದಾವೆ. ಆ 242 ಬೂತ್ ಹಿಂದೆ ಇದ್ವು. 242 ಬೂತ್ ಅಧ್ಯಕ್ಷರು ಮಂಡಲ ಬೂತ್ ಕಮಿಟಿಯನ್ನ ಮಾಡಿದ್ವಿ ನಾವೆಲ್ಲರೂ. ಬೂತ್ ಕಮಿಟಿ ಆಗಿರ್ಬೋದು, ಪಂಚರತ್ನ ಆಗಿರ್ಬೋದು, ಗ್ರಾಮ ಚಲೋ ಅಭಿಯಾನ ಆಗಿರ್ಬೋದು, ಎಲ್ಲಾ ರೀತಿ ಶಕ್ತಿ ಕೇಂದ್ರ, ಮಾಶಕ್ತಿ ಕೇಂದ್ರ ಎಲ್ಲಾ ಕೆಲಸಗಳನ್ನ ಹಿಂದಿನ ಅಧ್ಯಕ್ಷರು ಎಲ್ಲರೂ ನಮ್ಗೆಲ್ಲರೂ ಉಸ್ತುವಾರಿ ಕೊಟ್ಟು ಯಾವ ಬಾಗೂರು ಜಿಲ್ಲಾ ಪಂಚಾಯತ್ ಜವಾಬ್ದಾರಿ ತಗೊಳ್ರಿ, ಮತ್ತೋಳಿಂದ ತಗೊಳ್ರಿ, ಮಾರ್ಕೇರಿ ತಗೊಳ್ರಿ, ಶ್ರೀರಾಮಪುರ ಮತ್ತು ಬೆಳಗಾವಿ 6 ಜಿಲ್ಲಾ ಪಂಚಾಯತ್ ಜವಾಬ್ದಾರಿ ಕೊಟ್ಟು ಕೆಲಸವನ್ನ ಮಾಡಿಸಿದ್ರು. ಈಗ 9 ತಿಂಗಳಾದ ಅಣ್ಣಪ್ಪ ಸ್ವಾಮಿ ಅವರು ಒಬ್ಬರು ಮೋರ್ಚಾದ ಅಧ್ಯಕ್ಷರುಗಳು ಮತ್ತು ಪಕ್ಷದ ಪದಾಧಿಕಾರಿಗಳನ್ನ ಗಣನೆ ತಗೊಂಡಿಲ್ಲ ಎಂದು ಅವ್ರನ್ನ ಪ್ರೀತಿಯಿಂದ ಕರೆಸಿ ಮಾತಾಡಿಲ್ಲ. ನಾವು ಒಂದು ಪಕ್ಷದ ಜವಾಬ್ದಾರಿಗೆ ಇದ್ವಿ ಅಪೇಕ್ಷಿತರಾಗಿ, ಅನಿವಾರ್ಯ ಪಕ್ಷದ ಜವಾಬ್ದಾರಿ ಕೊಟ್ಟಿಲ್ಲ ಅಂದ್ರೆ ನಾವು ಬೇಜಾರಿಲ್ಲ. ಅವ್ರು ಒಪ್ಕೊಂಡು ಅಣ್ಣಪ್ಪ ಸ್ವಾಮಿ ನಮ್ಮ ಪಕ್ಷದ ಅಧ್ಯಕ್ಷರು ಅಂತೀವಿ. ಆದ್ರೆ ನೀವು ಎಲ್ಲಾರು ಸಮಾನ ಮನಸ್ಕರು ಕರೆದು ಕೂತು ಚರ್ಚೆ ಮಾಡಿ ಪಟ್ಟಿ ಬಿಡುಗಡೆ ಮಾಡಿದ್ರೆ ನಮ್ದೇನು ತಕರಾರು ಇಲ್ಲ. ನಾವ್ಯಾರು ಸಹ ಪಾರ್ಟಿ ಇವತ್ತು ಬಂದ್ರಲ್ಲ ಮಾನ್ಯ ಅಧ್ಯಕ್ಷರೇ, ನಾವೆಲ್ಲರೂ ಸಹ ಪಾರ್ಟಿಗೆ ಬಹಳ ವರ್ಷ ದುಡಿದಂತವ್ರು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.